ಕಟಕ ರಾಶಿಯವರೇ, ಎಲ್ಲರಿಗೂ ನೆರಳಾಗುವ ನಿಮ್ಮ ಬದುಕು ಇಂದು ಸುಡುವ ಬಿಸಿಲಿನಲ್ಲಿ ಒಂಟಿಯಾಗಿ ನಿಂತಂತಿದೆ. ಹೊರಗಡೆ ಸಮುದ್ರದಂತೆ ಶಾಂತವಾಗಿ ಕಾಣುವ ನಿಮ್ಮ ಮುಖದ ಹಿಂದೆ ಅದೆಂತಹ ಕಣ್ಣೀರಿನ ಸಾಗರ ಅಡಗಿದೆ ಎಂಬುದು ನಿಮ್ಮ ದಿಂಬಿಗೆ ಮಾತ್ರ ಗೊತ್ತು. ನಿಮ್ಮ ಬದುಕಿನ ಈ ಕ್ಷಣದ ಅತ್ಯಂತ ಕಹಿ ಸತ್ಯವನ್ನು ನಾನು ಈಗ ಬಿಚ್ಚಿಡುತ್ತಿದ್ದೇನೆ. ಅದಕ್ಕೂ ಮುನ್ನ ಈ ಮಾಹಿತಿಗೆ ಒಂದು ಲೈಕ್ ನೀಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತೆ ಅನ್ನಪೂರ್ಣೇಶ್ವರಿ ಎಂದು ಬರೆಯಿರಿ. ಸದ್ಯ ನಿಮ್ಮ ಪರಿಸ್ಥಿತಿ ಹೇಗಿದೆ ಎಂದರೆ, ನೀವು ಯಾರನ್ನು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದೀರೋ ಅವರೇ ಇಂದು ನಿಮ್ಮ ಭಾವನೆಗಳ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ನನ್ನವರು ಎಂದು ನೀವು ಯಾರನ್ನು ಅಪ್ಪಿಕೊಂಡಿದ್ದೀರೋ ಅವರೇ ಇಂದು ನಿಮ್ಮನ್ನು ಪರಕೀಯರಂತೆ ನೋಡುತ್ತಿದ್ದಾರೆ. ನಿಮ್ಮ ಮೃದು ಹೃದಯವೇ ನಿಮಗೆ ಶಾಪವಾಗಿ ಪರಿಣಮಿಸಿದೆ. ಮನೆಯವರಿಗಾಗಿ, ಹಿತೈಷಿಗಳಿಗಾಗಿ ನೀವು ಮಾಡಿದ ತ್ಯಾಗ ಇಂದು ಯಾರಿಗೂ ನೆನಪಿಲ್ಲ. ಕತ್ತಲ ಕೋಣೆಯಲ್ಲಿ ಕುಳಿತು ನಿಮ್ಮ ಹಣೆ ಬರಹವನ್ನು ನೆನೆದು ನೀವು ಮರುಗುತ್ತಿರುವ ಈ ನೋವು ನಿಮಗೂ ಆಗುತ್ತಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನೆನಪಿಡಿ, ಕಟಕ ರಾಶಿಯವರು ಚಂದ್ರನಂತೆ ಅಮಾವಾಸ್ಯೆಯ ಕತ್ತಲು ಕಳೆದ ಮೇಲೆ ನೀವು ಮತ್ತೆ ಪ್ರಕಾಶಿಸಲೇಬೇಕು. ನಿಮ್ಮನ್ನು ಕಡೆಗಣಿಸಿದವರು ನಾಳೆ ನಿಮ್ಮ ಪ್ರೀತಿಗಾಗಿ ಹಂಬಲಿಸುವ ಕಾಲ ಹತ್ತಿರದಲ್ಲಿದೆ. ನಿಮ್ಮ ತಾಳ್ಮೆ ಮತ್ತು ಮೌನಕ್ಕೆ ದೈವವೇ ಸಾಕ್ಷಿಯಾಗಿದೆ. ನಿಮ್ಮ ಕಳೆದು ಹೋದ ನೆಮ್ಮದಿ ಮತ್ತು ಹಳೆಯ ನಗು ಮರಳಿ ಬರುವ ಸಮಯ ಈಗಷ್ಟೇ ಆರಂಭವಾಗಿದೆ. ಇದು ನಿಮ್ಮ ಪುನರ್ಜನ್ಮದ ಕಾಲ. ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ನಂಬರ್ಗೆ ಕರೆ ಮಾಡಿ.